ಕೊಪ್ಪಳದಲ್ಲಿ ವಿದೇಶಿಗರಿಂದ ಭರ್ಜರಿ ಪಾರ್ಟಿ ಆಯೋಜನೆ ಮಾಡಲಾಗಿದೆ. ಕೊಪ್ಪಳ ತಾಲೂಕಿನ ಜಮೀನೊಂದರಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಮದ್ಯದ ಬಾಟ್ಲಿ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಫಾರಿನರ್ಸ್. ನೋಡಿ, ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು. ಇಷ್ಟಾದರೂ ಬುದ್ಧಿ ಬಂದಿಲ್ಲ ಅಂತ ಇವರು. ವಿದೇಶಿಗರು ಹೋಗಲಿ, ಇವರು ಪಾರ್ಟಿ ಆಯೋಜನೆ ಮಾಡುವಂಥವ್ರು ಅಲ್ಲಿರುವಂಥ ಈ ಫಾರ್ಮ್ ಹೌಸ್ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ನೋಡಿ ಹೆಂಗೆ ಕುಣಿತಾ ಇದ್ದಾರೆ. ಕುಣಿಲಿ ಪಾಪ, ಎಂಜಾಯ್ ಮಾಡಲಿ. ನಮ್ಮ ದೇಶಕ್ಕೆ ಬಂದಿದ್ದಾರೆ, ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂದರೆ ನಾವು ಗೌರವ ಕೊಡ್ತೀವಿ. ಆದರೆ ನಮ್ಮ ಕಲ್ಚರ್ ಹಾಳು ಮಾಡಬಾರ್ದು. ಬಂದು ರೆಸಾರ್ಟ್ ಒಳಗಡೆ ಬೇಕಾದ್ರೆ ಮಾಡ್ಕೊಳ್ಳಿ, ಫಾರ್ಮ್ ಹೌಸ್ ಒಳಗಡೆ ಹೆಂಗೆ ಬೇಕಾದ್ರೆ ಯಾವ ಆಕಾರದಲ್ಲಿ ಬೇಕಾದ್ರೂ ಕುಣಿಲಿ, ನಾವು ಕೇಳಲ್ಲ. ಆದರೆ ಅಲ್ಲಿ ನೋಡಿ ಎಲ್ಲ ಬಹಿರಂಗವಾಗಿಯೇ ಅವರ ಉಡುಗೆ ತೊಡುಗೆ ನೋಡ್ತಾ ಇದ್ದೀವಿ ನಾವು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ನಮ್ಮ ಸಂಸ್ಕೃತಿ ಹಾಳಾಗ್ಲಿಕ್ಕೆ ಬಿಡಬಾರ್ದು. ಏನಾಗುತ್ತೆ ಮದ್ಯದ ಅಮಲಿನಲ್ಲಿ, ಇನ್ನೇನೇ ಆಗುತ್ತೆ. ಯಾಕಂತಂದರೆ ನೋಡಿ, ಅತ್ಯಾಚಾರ ಪ್ರಕರಣಗಳು ಯಾವ ಸಂದರ್ಭದಲ್ಲಿ ಆಗ್ತವೆ. ಜೊತೆಗೆ ವಿದೇಶಿಗರು ಇಲ್ಲಿ ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಜೊತೆಗೆ ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಕೊಡ್ತಾರೆ ಅಲ್ಲಿರುವಂಥ ರೆಸಾರ್ಟ್ ಮಾಲೀಕರಿಗೆ, ಆಯೋಜನೆ ಮಾಡಿದಂಥವ್ರಿಗೆ. ಆದರೆ ಅಲ್ಲೆಲ್ಲ ಗಬ್ಬು ಎಬ್ಸೋದು ಯಾರು? ಗಬ್ಬು ಎದ್ದು ಹಾಳಾಗೋದು ನಮ್ಮ ಸಂಸ್ಕೃತಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ತಲೆ ಮೇಲೆ ಬರೋದು ನಮಗೆ. ಅನುಮತಿ ಇಲ್ಲದೆ ರೆಸಾರ್ಟ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಾರ್ವಜನಿಕರ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಪಾರ್ಕಿಂಗ್ ಮಾಡಿದ್ದಾರೆ. ರೆಸಾರ್ಟ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಗಿದೆ. ಈಗ ಕೊಪ್ಪಳದ ಹಂಪಿ ಕೆಫೆಲಿ ನಡೆದಂಥ ಒಂದು ಕಾರ್ಯಕ್ರಮ ಇದು. ನೋಡಿ, ಹಂಪಿಯನ್ನು ಹಂಪಿ ಮಾಡ್ತಿದ್ದಾರೆ ಇವೆಲ್ಲ ಸೇರಿಕೊಂಡು. PSI ಸುನೀಲ್ ದೂರಿನ ಆಧಾರದ ಮೇರೆಗೆ ಕೇಸ್ ದಾಖಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯ PSI ಆಗಿದ್ದಾರೆ ಸುನೀಲ್ ಅವರು. ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ರೆಸಾರ್ಟ್ ಮಾಲೀಕ ಪಿಯೂಷ್ ಪರ್ಮಾರ್ ವಿರುದ್ಧ ದೂರು ದಾಖಲಾಗಿದೆ. ನೋಡಿ, ಎಲ್ಲೆಲ್ಲಿಂದನೂ ಬಂದಿರ್ತಾರೆ. ಈ ರೆಸಾರ್ಟ್ ಕೂಡ ಬೇರೆ ಹೊರ ರಾಜ್ಯದವರು ಅಂತ ಅನ್ನಿಸ್ತಾ ಇದೆ. ಆ ಹೆಸರು ನೋಡಿದ್ರೆ ಕನ್ಫರ್ಮ್ ಇಲ್ಲ ನಮಗೂ ಕೂಡ. ಏನಾದರೂ ಮಾಡ್ಕೊಳ್ಳಿ, ಬಟ್ ಪರ್ಮಿಷನ್ ಬೇಕಲ್ವ ಪೊಲೀಸರದು. ಅಲ್ಲೆಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡಿ DJ ಹಾಡಾಕ್ಕೊಂಡು ಇವರು ಮೈ ಮೇಲೆ ಬಟ್ಟೆ ಇರುತ್ತಾ ಇಲ್ವಾ, ಅದು ಬೇಕಾಗಿಲ್ಲ ನಮಗೆ. ಏನಾದರೂ ಮಾಡ್ಕೊಳ್ಳಿ. ಆದರೆ ನಮ್ಮ ಕಲ್ಚರನ್ನು ಹಾಳುಗೆಡುತ್ತಾ ಇದ್ದಾರೆ. ಮೊನ್ನೆ ತಾನೇ ಕೋರ್ಟ್ ಒಂದು ಮಹತ್ವವಾದಂಥ ಆದೇಶ, ಮರಣದಂಡನೆ ಕೊಡ್ತವ್ರಿಗೆ, ಅತ್ಯಾಚಾರ ಆರೋಪಿಗಳಿಗೆ. ವಿದೇಶಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು. ಇಷ್ಟಾದರೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ಲ ಅಂತ ಹೇಳಿದರೆ ಒಂದು ಭಯ ಇರಬೇಕಲ್ವ. ಆ ಕುಡಿದ ಮತ್ತಿನಲ್ಲಿ ಏನೇನಾಗ್ತವೋ ಅನ್ನೋದು ಗೊತ್ತದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಮೊನ್ನೆ ತಾನೇ ಕೋರ್ಟ್ ಒಂದು ಮಹತ್ವದ ಆದೇಶ ಕೊಡ್ತು ಮರಣದಂಡನೆ ಅತ್ಯಾಚಾರಿಗಳಿಗೆ. ಬಟ್ ಎಚ್ಚೆತ್ಕೊಳ್ಬೇಕಾಗಿತ್ತು ವಿದೇಶಿಗರು ಕೂಡ. ಇಷ್ಟೆಲ್ಲ ಆಗಿದೆ, ನಮ್ಮ ಭಯ ನಮಗಿರಬೇಕು ಅಂತ. ಮತ್ತು ಅಲ್ಲಿ ಆಯೋಜಕರು ಕೂಡ ಅಲರ್ಟ್ ಆಗಿರಬೇಕಾಗಿತ್ತು. ಪರ್ಮಿಷನ್ ಇಲ್ವಂತೆ. ಮತ್ತು ಹೇಗಿದೆ ಇವ್ರ ದರ್ಬಾರ್ ಅಂತ ಆ ಭಾಗದಲ್ಲಿ. ಈ ಪರ್ಮಿಷನ್ ಇಲ್ದೇನೂ ಕೂಡ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಹಾಳು ಮಾಡೋಕೆ ಬರ್ತಾ ಇದ್ದಾರೆ ಅಂತ ಹೆಂಗೆ? ಪ್ರಭು, ಖಂಡಿತವೂ ಕೂಡ ಕೊಪ್ಪಳ ಜಿಲ್ಲೆಯ ಸಣಾಪುರದಲ್ಲಿ ವಿದೇಶಿ ಮಹಿಳೆ ಸೇರಿದಂತೆ ಹೋಮ್ ಸ್ಟೇ ಮಾಲೀಕ ಮೇಲೆ ಅತ್ಯಾಚಾರವಾಗಿತ್ತು. ಆ ಪ್ರಮುಖ 3 ಆರೋಪಿಗಳ ಅಪರಾಧಿಗಳಂತೇಳಿ ಕೋರ್ಟ್ ತೀರ್ಪು ಮಾಡಿತ್ತು. ಅದರ ಜೊತೆಗೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನ ಇದೇ ಫೆಬ್ರವರಿ 16ರಂದು ಕೋರ್ಟ್ ವಿಧಿಸಿತ್ತು. ಆದ್ರೆ ಇದೀಗ ದುರದೃಷ್ಟಕರ ಏನಂದ್ರೆ, ಅದೇ 16ರಂದು ಕೊಪ್ಪಳ ತಾಲೂಕಿನ ಒಂದು ಅಯೋಧ್ಯೆ ಗ್ರಾಮದ ಸೀಮೆ ಅಂತ ಬರುತ್ತೆ, ಅಂದ್ರೆ ಆ ಭಾಗದಲ್ಲಿ ಜಮೀನು ಬರುತ್ತೆ. ಆ ಜಮೀನಲ್ಲಿ ಏನಂದ್ರೆ ಹಂಪಿ ಕೆಫೆ ಅನ್ನುವ ಒಂದು ರೆಸಾರ್ಟ್ ನ ಮಾಲೀಕರು ನಿಜವಾಗ್ಲೂ ಅನುಮತಿ ಪಡೆಯದೆ ಸ್ವತಃ ಏನಂದ್ರೆ 100 ವಿದೇಶಿಗರಿಗೆ ಅದು ಮಧ್ಯಾಹ್ನ ವೇಳೆಗೆ ಅಂತಂದ್ರೆ ಒಂದು ಬಹಿರಂಗವಾಗಿ ಪಾರ್ಟಿ ಆಯೋಜನೆ ಮಾಡುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಮದ್ಯದ ಬಾಟಲ್ ಅನ್ನ ಅಲ್ಲಿ ಸಪ್ಲೈ ಮಾಡುತ್ತೆ ಮತ್ತು ಅದ್ರ ಜೊತೆಗೆ ಸಿಕ್ಕ ಹಾಗೆ ನೀವು ಎಲ್ಲಾದ್ರೂ ಪಾರ್ಟಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಬಹಿರಂಗವಾಗಿ ಅಲ್ಲಿ ಟೆಂಟ್ ಹಾಕುವ ಮೂಲಕ ಜಮೀನೊಂದರಲ್ಲಿ ವಿದೇಶಿಗರಿಗೆ ಮಾತ್ರ ಆದರೆ ಯಾರಿಗೂ ಗೊತ್ತಲ್ಲ ರೀತಿಯಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿ ಇದೀಗ ಪೇಚಿಗೆ ಸಿಲುಕಿರುತ್ತದೆ. ಅದ್ರ ಜೊತೆಗೆ ಒಂದು ದೊಡ್ಡ ಅವಘಡಕ್ಕೆ ಇವರು ಕಾರಣ ಆಗಿರೋದು. ಆ ಅವಘಡಕ್ಕೆ ಏನಂದ್ರೆ ಆಗಬಾರದಂತ ಅವಘಡಕ್ಕೆ ಕಾರಣವಾಗಿರುವಂತದ್ದು. ಕಾರಣ ಏನಂತಂದ್ರೆ, ಇಲ್ಲಿನ ಮುನಿರಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಪೊಲೀಸರಿಗೆಲ್ಲ ಮಾಹಿತಿ ಇರುತ್ತೆ. ಆದ್ರೆ ಯಾಕಂದ್ರೆ
ಒಂದು ಸಣ್ಣ ಘಟನೆ ಆದ್ರೂ ಸಹ ಸಾಕು ಅಲ್ಲಿ ಪೊಲೀಸರು ಇಂಚಿಂಚು ಮಾಹಿತಿ ಇರುತ್ತೆ. ಆದ್ರೆ ಕಳೆದ 16ರಂದು ಇಷ್ಟು ದೊಡ್ಡ ಮಟ್ಟಿಗೆ ಪಾರ್ಟಿ ಆಯೋಜನೆ ಆಗಿದ್ರು ಕೂಡ ನಮಗೆ ಪೊಲೀಸರಿಗೆ ಮಾಹಿತಿ ಇಲ್ಲ. ತದನಂತರ ತಡವಾಗಿ ಬೆಳಕಿಗೆ ಬಂತು, ವಿಡಿಯೋ ಸಿಕ್ತು. ಈ ಕಾರಣಕ್ಕಾಗಿ FIR ಮಾಡಿದೀವಿ ಅಂತೇಳಿ ಇದೀಗ ಮುನ್ರಾಬಾದ್ ಪೊಲೀಸರು ಹೇಳಿರುತ್ತದೆ. ಆದ್ರೆ ಸ್ವತಃ ಮುನ್ರಾಬಾದ್ PSI ಸುನಿಲ್ ಇರ್ತಾರೆ, ಅವ್ರಿಗೆಲ್ಲಾ ಮಾಹಿತಿ ಇರುತ್ತೆ. ಆದ್ರೆ ಕೆಲವೊಂದಿಷ್ಟು ರೆಸಾರ್ಟ್ ಮಾಲೀಕರ ಜೊತೆ ಒಳ ಒಪ್ಪಂದ ಆಗಿ ಈ ರೀತಿ ಒಂದು ಪಾರ್ಟಿ ಆಯೋಜನೆ ಮಾಡಿರೋದು, ಇಂತೆಲ್ಲ ಮಾಡುವಂತ ಅವಕಾಶ ಮಾಡಿಕೊಟ್ಟಿರೋದು ಸ್ವತಃ PSI ಸುನಿಲ್ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಈ ರೀತಿ ರೆಸಾರ್ಟ್ ಮಾಲೀಕರು ಯಾವುದೇ ಅಂಶ ಇಲ್ಲದೆ ಈ ರೀತಿ ಪಾರ್ಟಿ ಆಯೋಜನೆ ಮಾಡಿರೋದು. ಈಗ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸ್ವತಃ ಏನಂದ್ರೆ ಅವರ ಮೇಲೆ ಏನು ಕೆಫೆ ಹಂಪಿ ಕೆಫೆ ಮಾಲೀಕರ ವಿರುದ್ಧ FIR ದಾಖಲಾಗಿರುತ್ತದೆ. ಅದ್ರ ಜೊತೆಗೆ ನೀವು ಅನುಮತಿ ಪಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕ ರಸ್ತೆಗೆ ಅಡ್ಡಬಿದ್ದಿ ವಾಹನ ಬಿಟ್ಕೊಂಡಿದ್ರಿ ಮತ್ತು ಮೋಜು ಮಸ್ತಿ ಮಾಡಿದ್ರಿ, ಅನುಮತಿ ಪಡೆದಿಲ್ಲ ಅಂತೇಳಿ ಇದೀಗ FIR ದಾಖಲು ಮಾಡುವಂತ ಕೆಲಸ ಆಗಿರ್ತದ್ದು. ಕೇವಲ FIR ದಾಖಲು ಮಾಡುವಂತ ಕೆಲಸ ಅಲ್ಲ, ಯಾಕಂದ್ರೆ ಈ ರೀತಿ ಕೆಲವೊಂದಿಷ್ಟು ವಿದೇಶಿಯರ ಮೇಲೆ ಏನಾದ್ರು ಅಲ್ಲಿ ಅತ್ಯಾಚಾರ ಅಥವಾ ಏನಾದ್ರು ಕಿರುಕುಳ ಈ ರೀತಿ ಆದಾಗ ಮಾತ್ರ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಗಂಭೀರವಾಗಿ ಪರಿಗಣಿಸುತ್ತೆ. ಆದ್ರೆ ಇಂತೆಲ್ಲ ಮೋಜಿ ಮಸ್ತಿ ಮಾಡೋಕೆ ಅವಕಾಶ ಕೊಟ್ಟು ತದನಂತರ ಘಟನೆ ಆದಾಗ ಎಚ್ಚೆತ್ಕೊಳ್ಳೋದಲ್ಲ, ಅವಕಾಶ ಮಾಡಿಕೊಡ್ತಿರಲ್ಲ, ಅದ್ರ ಜೊತೆಗೆ ಅನುಮತಿ ಕೊಟ್ಟು ಅವಕಾಶ ಮಾಡಿಕೊಡಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿರುತ್ತೆ. ಒಟ್ಟಾರೆ ಇದೀಗ ಏನು ಹಂಪಿ ಕೆಫೆ ಮಾಲೀಕನ ವಿರುದ್ಧ FIR ದಾಖಲಾಗಿರುತ್ತದೆ. ಪ್ರಭು, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.